ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಮುಂಬರುವ ಇಲಾಖೆಯಲ್ಲಿರುವ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಡಿಸ್ಟ್ರಿಕ್ಟ್ ವೈಸ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇದು ನಿನ್ನೆ ಬಂದಂತಹ 5/3/2026 ನಿನ್ನೆ ಇಮೇಲ್ ಸಂದೇಶ ಕಳಿಸಿರುವಂತದ್ದು. ಯಾರಿಗಪ್ಪ ಅಂತಂದ್ರೆ ಪೊಲೀಸ್ ಆಯುಕ್ತರಿಗೆ ಮತ್ತು ಪೊಲೀಸ್ ಅಧೀಕ್ಷಕರಿಗೆ. ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತಂದು ಇವತ್ತು ಪೊಲೀಸ್ ಎಲ್ಲಾ ಜಿಲ್ಲೆಗಳ ಪೊಲೀಸ್ ಆಯುಕ್ತರಿಗೆ ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಇಮೇಲ್ ಸಂದೇಶ ಕಳಿಸಲಾಗಿದೆ. ಈ ಸಂದೇಶ ಏನಪ್ಪಾ ಅಂತಂದ್ರೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ನಂಬರ್ ಆಫ್ ಪೋಸ್ಟ್ ಖಾಲಿ ಇದಾವೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಅಂತಂದು ಇವತ್ತು ಈ ಇಮೇಲ್ ಸಂದೇಶ ಮುಖಾಂತರ ತಿಳಿಸಲಾಗಿದೆ. ಇಲ್ಲಿ ನಾವು ನೋಡುವುದಾದ್ರೆ ಒಟ್ಟು ನಾನ್ ಎಚ್ಕೆದವರಿಗೆ ಒಟ್ಟು ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದ್ರೆ 3395 ಹುದ್ದೆಗಳು ಇದ್ದು, ನಾನ್ ಎಚ್ಕೆದವರಿಗೆ ಕಲ್ಯಾಣ ಕರ್ನಾಟಕದವರಿಗೆ 593 ಖಾಲಿ ಹುದ್ದೆಗಳ ಭರ್ತಿಗಾಗಿ ನೇಮಕಾತಿ ಪ್ರಕ್ರಿಯೆಗಾಗಿ ಪೊಲೀಸ್ ಪ್ರಧಾನ ಕಚೇರಿಯ ಅವ್ರಿಗೆ ಇದನ್ನು ತಿಳಿಸಿರುತ್ತೆ. ಇಲ್ಲಿ ನಾವು ನೋಡುವುದಾದ್ರೆ ಒಟ್ಟು 3395 ಹುದ್ದೆಗಳು ಮತ್ತು 593 ಹುದ್ದೆಗಳಲ್ಲಿ ಯಾವ್ಯಾವ ಡಿಸ್ಟಿಕ್ಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿದ್ದೇವೆ ಅಂತಂದು ನೋಡುವುದಾದ್ರೆ ಅತಿ ಹೈಯೆಸ್ಟ್ ಇರುವಂತಹ ನಂಬರ್ ಆಫ್ ಪೋಸ್ಟ್ ಖಾಲಿ ಇರುವಂತಹ ಡಿಸ್ಟಿಕ್ ನೋಡುವುದಾದ್ರೆ ಮೊದಲನೇದಲ್ಲಿ ಬರುವುದೇ ಬೆಂಗಳೂರು ಸಿಟಿ. ಬೆಂಗಳೂರು ಸಿಟಿಯಲ್ಲಿ ಅತಿ ಹೆಚ್ಚು 2130 ಹುದ್ದೆಗಳು ಖಾಲಿ ಇದ್ದು, ಅದಾದ ನಂತರ ಮೈಸೂರಿನಲ್ಲಿ 70 ಪೋಸ್ಟು, ಮತ್ತೆ ಹುಬ್ಳಿ ಧಾರವಾಡಲ್ಲಿ 75, ಮಂಗಳೂರು ಸಿಟಿಯಲ್ಲಿ 125, ಬೆಂಗಳೂರು ಡಿಸ್ಟಿಕ್ ಅಲ್ಲಿ, ಇದು ಸಿಟಿ ಅಲ್ಲ ಬೆಂಗಳೂರು ಡಿಸ್ಟಿಕ್ ಅಲ್ಲಿ 50 ಪೋಸ್ಟು, ಮತ್ತೆ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಮೈಸೂರು ಇದೆಲ್ಲ 60 ಇದಾವೆ. ಮತ್ತೆ ಚಿಕ್ಕಬಳ್ಳಾಪುರ 50, ಕೋಲಾರ 50, ತುಮಕೂರು 50, ಇದರೆಲ್ಲ 50 ಇದ್ದು, ಮೈಸೂರಲ್ಲಿ 60 ಪೋಸ್ಟ್ ಇದಾವೆ. ಚಾಮರಾಜನಗರದಲ್ಲಿ 50, ಹಾಸನ ಡಿಸ್ಟಿಕ್ ಅಲ್ಲಿ 50, ಕೊಡಗು ಡಿಸ್ಟಿಕ್ ಅಲ್ಲಿ 50, ಮತ್ತೆ ಮಂಡ್ಯ, ದಾವಣಗೆರೆ ಇವೆರಡು ಡಿಸ್ಟಿಕ್ ಅಲ್ಲಿ 55 ಪೋಸ್ಟ್ ಖಾಲಿ ಇದಾವೆ. ಮತ್ತೆ ಶಿವಮೊಗ್ಗದಲ್ಲಿ 80 ಪೋಸ್ಟ್ ಖಾಲಿ ಇದಾವೆ. ಈಗಲೇ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಮುಂದೆ ಬರುವಂತ ಅದು ಅಧಿಸೂಚನೆಯಲ್ಲಿ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಇರುತ್ತೆ. ಏನಪ್ಪಾ ಅಂತಂದ್ರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇರ್ತವೆ ಅಂತಂದು ನೀವು ಆಲ್ರೆಡಿ ಈಗ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಅತಿ ಹೆಚ್ಚು ಪೋಸ್ಟ್ ಇದಾವಲ್ಲ ಆ ಡಿಸ್ಟಿಕ್ ನೀವು ಈಗ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಆದ ನಂತರ ನೋಟಿಫಿಕೇಶನ್ ಆದ್ಮೇಲೆ ನಿಮ್ಮ ಮೀಸಲಾತಿ ಅನ್ವಯ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತಂದು ನೋಡ್ಕೊಂಡು ಆಮೇಲೆ ಅಪ್ಲೈ ಮಾಡಕ್ ಬರುತ್ತೆ. ಈಗಲೇ ನೀವು ನೋಡ್ಕೊಂಡು ಇಟ್ಕೊಳ್ಳಿ. ದಕ್ಷಿಣ ಕನ್ನಡ ಮತ್ತೆ ಡಿಸ್ಟಿಕ್ ಮಂಗಳೂರು ನೋಡಿದ್ರೆ 70 ಪೋಸ್ಟ್ ಇದಾವೆ. ಉಡುಪಿ ಡಿಸ್ಟಿಕ್ ಅಲ್ಲಿ 100 ಇದಾವೆ. ಮತ್ತೆ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ 50, ಮತ್ತೆ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ 50, ಗದಗ ಡಿಸ್ಟಿಕ್ ಅಲ್ಲಿ 35. ಅತಿ ಕಮ್ಮಿ ಇರುವಂತ ಡಿಸ್ಟಿಕ್ ಅಂದ್ರೆ ಇದೆ ಕೊಡಗು ಡಿಸ್ಟಿಕ್, ಗದಗ ಡಿಸ್ಟಿಕ್. ಒಟ್ಟು ನಾನ್ ಕಲ್ಯಾಣ ಕರ್ನಾಟಕದವರಿಗೆ 3395 ಅಂದ್ರೆ ನಾನ್ ಎಚ್ಕೆದವರಿಗೆ 3395 ಹುದ್ದೆಗಳು ಸಿಗ್ತವೆ. ಈಗಲೇ ನಿಮ್ಮ ಈ ಅಧ್ಯಯನವನ್ನು ಏನ್ ಮಾಡ್ರಿ, ಅತಿ ಹೆಚ್ಚು ಸ್ಟಾರ್ಟ್ ಮಾಡಕ್ ಇದು ಮಾಡ್ರಿ. ಕಮ್ಮಿ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ಈಗಲೇ ಇನ್ನೂ ಟೈಮ್ ಟೇಬಲ್ ಹಾಕೊಂಡು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಸಿಲೆಬಸ್ ಕವರ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ರೆಫರ್ ಮಾಡ್ರಿ, ಎಲ್ಲ ಮಾಡ್ಕೊಂಡು ತಯಾರಾಗಿರಿ. ಮತ್ತೆ ಕಲ್ಯಾಣ ಕರ್ನಾಟಕದವ್ರಿಗೆ ಸಿವಿಲ್ ಕಾನ್ಸ್ಟೇಬಲ್ ಏನಿದಾವಲ್ಲ ಸಿವಿಲ್ PC, ಅದರಲ್ಲಿ ಬೆಂಗಳೂರು ಸಿಟಿಯಲ್ಲಿ ನೋಡೋದಾದ್ರೆ 126 ಅತಿ ಹೆಚ್ಚು ಪೋಸ್ಟ್ ಬೆಂಗಳೂರು ಸಿಟಿಗೆ ಇದಾವೆ. ಮತ್ತೆ ಕಲಬುರಗಿ 49, ಮತ್ತೆ ಕಲಬುರಗಿ ಡಿಸ್ಟಿಕ್ ಅಲ್ಲಿ 110 ಇದಾವೆ. ಮತ್ತೆ ರಾಯಚೂರು 61, ಬೀದರ್ ಡಿಸ್ಟಿಕ್ 82, ಕೊಪ್ಪಳ ಡಿಸ್ಟಿಕ್ 35, ಯಾದಗಿರಿ ಡಿಸ್ಟಿಕ್ 27, ಬಳ್ಳಾರಿ ಡಿಸ್ಟಿಕ್ 40, ವಿಜಯನಗರ ಡಿಸ್ಟಿಕ್ 63. ಒಟ್ಟು 593 ಹುದ್ದೆಗಳು ಕಲ್ಯಾಣ ಕರ್ನಾಟಕದವರಿಗೆ ಸಿಗುತ್ತವೆ. ಈ ಕಲ್ಯಾಣ ಕರ್ನಾಟಕದವರು ಈ ಕಡೆ ನಾನ್ HK ಅಲ್ಲಿ ಕೂಡ ಅಪ್ಲೈ ಮಾಡಬಹುದು, ಮತ್ತೆ ಕಲ್ಯಾಣ ಇದರಲ್ಲಿ ಕೂಡ ಅಪ್ಲೈ ಮಾಡಬಹುದಾಗಿದೆ. ಇದು ಈಗ ಬಂದಿರುವಂತ ಅತಿ ಮುಖ್ಯವಾದ ಮಾಹಿತಿ. ನೀವು ಈಗಲೇ ಯಾವ್ಯಾವ ಡಿಸ್ಟ್ರಿಕ್ಟ್ ನೀವು HK ದವರಾಗಿದ್ರು ಕೂಡ ಆಗ್ಲಿ
ನಾನ್ ಎಚ್ ಕೆದವ್ರು ಆಗ್ಲಿಕ್ಕೂ ಆದ್ರೂ ಕೂಡ ನೀವು ಈಗಲೇ ಯಾವ್ಯಾವ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡಬೇಕು, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಅತಿ ಹೆಚ್ಚು ಪೋಸ್ಟ್ ಇದಾವೆ, ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡಿದ್ರೆ ಅನುಕೂಲ ಆಗುತ್ತವೆ, ಮತ್ತೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಎಲ್ಲ ನೋಡ್ಕೊಂಡು ನೀವು ಈಗಲೇ ಈ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನೋಟಿಫಿಕೇಶನ್ ಬಂದಾದ್ಮೇಲೆ ಯಾವುದು ಸಂಪೂರ್ಣವಾದ ನೋಟಿಫಿಕೇಶನ್ ಬಂದಾದ್ಮೇಲೆ ಅದರಲ್ಲಿ ನೀವು ನಿಮ್ಮ ಮೀಸಲಾತಿ ಅನ್ವಯ ನೀವು ಅಪ್ಲೈ ಮಾಡ್ಬೋದು. ನಿಮಗೇನಾದ್ರೂ ಪ್ರೀವಿಯಸ್ ಇಯರ್ 2022 ಏನಾಗಿತ್ತಲ್ಲ ಸಿವಿಲ್ PC ಆಗಲಿ ಮತ್ತೆ DAR ಮತ್ತೆ CR ಆಗಲಿ ಆ ಪೋಸ್ಟ್ ನಲ್ಲಿ ಇರುವಂತ ಕಟ್ ಆಫ್ ವೈಸ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತಪ್ಪ ಅಂತಂದು ನಿಮಗೇನಾದ್ರೂ ಕಟ್ ಆಫ್ ವೈಸ್ ವಿಡಿಯೋ ಬೇಕಪ್ಪ ಅಂತಂದ್ರೆ, ಡಿಸ್ಟ್ರಿಕ್ಟ್ ವೈಸ್ ಕಟ್ ಆಫ್ ರೇಂಜ್ ಬೇಕಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಇದು ಇವತ್ತಿನ ಈ ವಿಡಿಯೋದ ಮಾಹಿತಿ ಆಗಿತ್ತು. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಕೂಡ ನಿಮ್ಮ ಈ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧ್ಯಯನ ಮಾಡುತ್ತಿರುವಂತಹ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತೀನಿ. ಧನ್ಯವಾದಗಳು.